ಪ್ರಾಚೀನ ಕಾಲದಲ್ಲಿ ಅಯೋಧ್ಯೆಯ ರಾಜನು ದಶರಥ. ಅವರಿಗೆ 3 ರಾಣಿಗಳು, ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರಾ. ಆದರೆ ಅವರಿಗೂ ಸಂತಾನವಿಲ್ಲದ ಕಾರಣ ದುಃಖಿತರಾಗಿರುತ್ತಾರೆ. ಇದನ್ನು ಗಮನಿಸಿದ ರಾಜಮಹರ್ಷಿ ವಸಿಷ್ಠರು ರಾಜನಿಗೆ ಪುತ್ರಕಾಮೇಷ್ಟಿ ಯಾಗ ಮಾಡುವ ಸಲಹೆ ನೀಡುತ್ತಾರೆ. ಈ ಯಾಗವನ್ನು ಮಹರ್ಷಿ ಋಷ್ಯಶೃಂಗನ ನೇತೃತ್ವದಲ್ಲಿ ಮಾಡಲಾಗುತ್ತದೆ. ಯಾಗದ ಫಲವಾಗಿ ಅಗ್ನಿದೇವರು ಪಾಯಸವನ್ನು ಕೊಡುತ್ತಾರೆ ಮತ್ತು ಅದನ್ನು 3 ರಾಣಿಯರ ನಡುವೆ ಹಂಚಲಾಗುತ್ತದೆ. ಕೌಸಲ್ಯ ರಾಮ, ಕೈಕೇಯಿ ಭರತ, ಸುಮಿತ್ರಾ ಲಕ್ಷ್ಮಣ ಮತ್ತು ಶತ್ರುಘ್ನ. ಈ ಪವಿತ್ರ ಘಟನೆಯೊಂದಿಗೆ ರಾಮನ ಅವತಾರ ನಡೆಯುತ್ತದೆ. ರಾಮನು ವಿಷ್ಣುವಿನ 7ನೇ ಅವತಾರ ಎಂದು ತಿಳಿಯಲಾಗಿದೆ. ಈ ಭಾಗವು ರಾಮನ ಜನ್ಮದ ಸಂಭ್ರಮ, ದಶರಥನ ಸಂತೋಷ ಮತ್ತು ರಾಮನ ಬಾಲ್ಯವನ್ನು ಪರಿಚಯಿಸುತ್ತದೆ. ಮುಖ್ಯ ಅಂಶಗಳು: ದಶರಥನ ಸಂತಾನಕಾಮನೆ, ಪುತ್ರಕಾಮೇಷ್ಟಿ ಯಾಗ, ಪಾಯಸ ವಿತರಣೆ, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಜನ್ಮ, ಅಯೋಧ್ಯೆಯಲ್ಲಿ ಸಂತಸದ ವಾತಾವರಣ. ಈ ಮೊದಲ ಭಾಗವು ರಾಮಾಯಣದ ಆದಿಯಾಗಿ ಶ್ರೀರಾಮನ ಧರ್ಮದ, ಶಕ್ತಿಯ ಮತ್ತು ಭಕ್ತಿಯ ಪ್ರವೇಶದ್ವಾರವಂತಿದೆ.